ಈ ಸನ್ ಎನರ್ಜಿ ಆಗ್ಬೋದು ಅಥವಾ ಗ್ರೀನ್ ಎನರ್ಜಿ ಆಗ್ಬೋದು ಅಥವಾ ಪಾಲಿಟಿಕ್ಸ್ ಆಗ್ಬೋದು ಅಥವಾ ನಮ್ಮ ಡಿಪ್ಲೊಮ್ಯಾಟ್ಸ್ ಲೆವೆಲ್ ಅಲ್ಲಿ ಸಾಕಷ್ಟು ಒಂದು ಬದಲಾವಣೆ ಆಗುತ್ತೆ. ಯಾಕಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಎಲ್ಲ ದೇಶ ಕೂಡ ಒಂದು ಹಿಡಿತ ಸಾಧಿಸುವಂತ ಒಂದು ರೇಸ್ಗೆ ಬಿದ್ಬಿಡತ್ತೆ. ಈವನ್ ರಾಜಕಾರಣದಲ್ಲೂ ಕೂಡ ಲೀಡರ್ಶಿಪ್ ಬದಲಾವಣೆಗಳು ತುಂಬಾನೇ ಆಗುತ್ತೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ನೋಡ್ಬೋದು, ನಮ್ಮಲ್ಲಿಗೆ ಒಂದು ಊಹಿಸಕ್ಕೆ ಆಗದಿರುವಂತ ಒಂದು ನಾಯಕ ಬರ್ಬೋದು ಅಥವಾ ನಾಯಕ ಬದಲಾವಣೆ ಆಗ್ಬೋದು, ಮತ್ತೆ ಸಾಕಷ್ಟು ಒಂದು ಹಿಡಿತ ಸಾಧಿಸುವಂತ ಎಲ್ಲರೂ ಒಂದು ರೇಸ್ಗೆ ಜಿದ್ದಿಗೆ ಬೀಳೋದನ್ನ ಕೂಡ ನಾವು ನೋಡ್ತಾ ಬರ್ತೀವಿ. ಸೊ 2026 ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ದೀರಾ, ಸೊ ನೀವು ಚಿನ್ನ ಬೆಸ್ಟಾ ಅಥವಾ ಸಿಲ್ವರ್ ಬೆಸ್ಟಾ ಅಂತ ಕೇಳಿದ್ರೆ, ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ವರ್ಷ ನೀವು ಸಿಲ್ವರ್ಗೆ ಇನ್ವೆಸ್ಟ್ ಮಾಡೋದನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ಗ್ರಾಮ್ಸ್ಗೂ ಇನ್ವೆಸ್ಟ್ ಮಾಡ್ಬೋದು ನೀವು, ಮತ್ತೆ ಅದು ಕೂಡ ತುಂಬಾ ರೈಸ್ ಆಗುವಂತ ಅವಕಾಶಗಳು ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತೆ ನಾನು ಹೇಳ್ದ ಹಾಗೆ ಈ ವರ್ಷ ಹೂಡಿಕೆ ಮಾಡ್ಬೇಕು ಅಂದಾಗ ನೀವು ಭೂಮಿ ಮೇಲೆ ಹೂಡಿಕೆ ಮಾಡ್ಬೋದು. ಭೂಮಿ ತುಂಬಾನೇ ಒಂದು ಹೆಚ್ಚಿನ ಒಂದು ಪ್ರತಿಫಲವನ್ನ ಕೊಡುತ್ತೆ, ಮತ್ತೆ ಒಳ್ಳೆ ಸಕ್ಸಸ್ ನ ಕೊಡುತ್ತೆ. 2026 ಯಾರೆಲ್ಲ ಮದ್ವೆ ಆಗ್ಬೇಕು ಅಂತಿದ್ದೀರಾ, ಖಂಡಿತವಾಗ್ಲೂ ಮದ್ವೆ ಆಗ್ಬೋದಮ್ಮ. ಯಾಕಂದ್ರೆ ಬಹಳ ಅದ್ಭುತವಾದಂತ ಸಪೋರ್ಟ್ ಕೊಡುತ್ತೆ. ಯಾಕಂದ್ರೆ ಒಂದು ಅಂತ ಅಂದಾಗ ಯಾರಿಗೂ ಕೂಡ ಕೆಡಕ್ ಮಾಡೋದಕ್ಕೆ ಇಷ್ಟ ಬೀಳಲ್ಲ. ಸೊ ಎಲ್ಲರಿಗೂ ಕೂಡ ಈ ವರ್ಷ ಬಹಳ ಚೆನ್ನಾಗಿ ಸಕ್ಸಸ್ ಕೊಡ್ತದೆ. ಸೊ ಅದರಲ್ಲೂ ಕೂಡ ಎಸ್ಪೆಷಲಿ ಯಾರು ಹೊಸ ಜೀವನಕ್ಕೆ ಕಾಲಿಡ್ಬೇಕು ಅಂತಿದ್ರೆ ಅಥವಾ ಹೊಸ ಜೀವನನ ಒಂದು ಪ್ರಾರಂಭ ಮಾಡ್ಬೇಕು ಅಂತಿದ್ದೀರಾ, ಹೊಸ ಕಂಪ್ನಿ ಮಾಡ್ಬೇಕು ಅಂತಿದ್ದೀರಾ ಅಥವಾ ಹೊಸ ಮನೆ ಕಟ್ಟಬೇಕು ಅಂತಿದ್ದೀರಾ, ಸೊ ಎಲ್ಲರಿಗೂ ಕೂಡ ಶುಭ ಆಗ್ತದೆ. ಹಾಸ್ಪಿಟ್ಲ್ ಅಂತ ಆಗ್ಬೋದು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಆಗ್ಬೋದು, ಸಾಕಷ್ಟು ಆವಿಷ್ಕಾರ ಆಗ್ಬೋದು. ಅದೇ ಯಾವುದೇ ರೀತಿ ಸಾಂಕ್ರಾಮಿಕ ರೋಗ ಅಂತ ಬರೋವಂಥ ಅವಕಾಶಗಳು ಕಮ್ಮಿ ಇದಾವೆ. ಸೊ ಯಾಕಂದ್ರೆ ಸೂರ್ಯನ ಶಕ್ತಿ ಹಾಗೇನೆ. ಸೊ ಎಂಥದೇ ಇದ್ರೂ ಕೂಡ ಈ ಏನು ಕ್ರಿಮಿ ಕೀಟಗಳನ್ನ ಆ ಸೂರ್ಯನ ತಾಪ ಏನಿದೆ ಅದು ಸುಟ್ಟಾಕ್ಬಿಡುತ್ತೆ. ಸೊ ಏನಾಗುತ್ತೆ, ಮೊದಲ ಹಾಫ್ ರೈಸ್ ಅನ್ನೋದಾಗುತ್ತೆ, ಕಡೆಯ ಹಾಫ್ ಏನಾಗುತ್ತೆ ಡೌನ್ ಫಾಲ್ ಅನ್ನೋದಾಗುತ್ತೆ. ಸೊ ಇಲ್ಲಿ ಈ ನೆಕ್ಸ್ಟ್ ಇಯರ್ ಏನಿದೆ ರೈಸ್ ಅಂಡ್ ಫಾಲ್ ಅನ್ನ ಸೂಚನೆ ಕೊಡ್ತಾ ಇದೆ. ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಕೂಡ ಒಂದು ಲೆಕ್ಕ ಇದ್ರೆ ಆಗಸ್ಟ್ ನಂತರ ದಿನಗಳಲ್ಲಿ ಬೇರೆ ಲೆಕ್ಕ ಇರುತ್ತೆ. ಸೊ ನೀವೇನೇ ಹೂಡಿಕೆ ಮಾಡೋಂಗಿದ್ರು ಕೂಡ ಒಂದೇ ಜನವರಿಯಿಂದ ಆಗಸ್ಟ್ ಮಂತ್ ಒಳಗಡೆ ನೀವೇನೇ ಹೂಡಿಕೆ ಮಾಡೋದು ಮಾಡ್ಕೊಂಡ್ರೆ ಬಹಳ ಇಂಪ್ರೂವ್ಮೆಂಟ್ ಆಗ್ತೀರಾ. ಸೊ ಅದಾದ ನಂತರ ಮಾಡ್ಬೇಕಾದ್ರೆ ಸ್ವಲ್ಪ ಏರುಪೇರು ಇರುತ್ತೆ. ಸೊ ರೈಸ್ ಅಂಡ್ ಫಾಲ್ ಅಂತೂ ಇರುತ್ತೆ.